ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 7 ವಿದುರ ಪ್ರಶ್ನೆ ಮುಂದುವರೆದದ್ದು. ಇದರಿಂದ ಇವತ್ತು 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 3. ಕ್ರೀಡಾಯಾಮುದ್ಯಮೋರ್ಭಸ್ಯ ಕಾಮಶ್ಚಿ ಕ್ರೀಡಿಶಾನ್ಯತಃ ಸ್ವತಸ್ತೃಪ್ತಸ್ಯ ಚ ಕಥಂ ನಿವೃತ್ತಸ್ಯ ಸದಾನ್ಯತಃ. ಅನುವಾದ: ಹುಡುಗರು ಇತರ ಹುಡುಗರೊಂದಿಗೆ ಅಥವಾ ನಾನಾ ತೆರನಾದ ಆಟಿಕೆಗಳೊಂದಿಗೆ ಆಡಲು ಉತ್ಸಾಹಿತರಾಗಿರುತ್ತಾರೆ, ಏಕೆಂದರೆ ಅವರು ಆಸೆಗಳಿಂದ ಪ್ರೋತ್ಸಾಹಿತರಾಗಿರುತ್ತಾರೆ. ಆದರೆ ಭಗವಂತನಿಗೆ ಅಂತಹ ಆಸೆಗಳಿರುವ ಸಾಧ್ಯತೆ ಇಲ್ಲ, ಏಕೆಂದರೆ ಭಗವಂತನು ಸ್ವಯಂ ಸಂತೃಪ್ತನಾಗಿದ್ದಾನೆ ಮತ್ತು ಎಲ್ಲ ಕಾಲಕ್ಕೂ ಎಲ್ಲದರಿಂದಲೂ ವಿಮುಕ್ತನಾಗಿರುತ್ತಾನೆ. ಶ್ಲೋಕ 4. ಅಸ್ರಾಕ್ಷೀತ್ ಭಗವಾನ್ ವಿಶ್ವಂ ಗುಣಮಯ್ಯಾತ್ಮಮಾಯಯ ತಯಾ ಸಂಸ್ಥಾಪಯತ್ಯೇತದ್ಭೂಯ ಪ್ರತ್ಯಪಿ ಧಾಸ್ಯತಿ. ಅನುವಾದ: ಐಹಿಕ ತ್ರಿಗುಣಗಳ ಸ್ವಾಶ್ರಿತ ಶಕ್ತಿಯಿಂದಾಗಿ ಭಗವಂತನು ಈ ವಿಶ್ವದ ಸೃಷ್ಟಿಗೆ ಕಾರಣನಾಗಿದ್ದಾನೆ. ಆದ್ದರಿಂದ ಭಗವಂತನು ಸೃಷ್ಟಿಯನ್ನು ಪಾಲಿಸುತ್ತಾನೆ ಮತ್ತು ಪ್ರತಿಯಾಗಿ ಮತ್ತೆ ಮತ್ತೆ ಲಯಗೊಳಿಸುತ್ತಾನೆ. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ವಿದುರರು ಪ್ರಶ್ನೆಯನ್ನ ಕೇಳ್ತಾರೆ. ಭಗವಂತ ಅಖಂಡ ಮತ್ತೆ ಬದಲಾವಣೆ ಇಲ್ದವನು ಆಗಿದ್ರೂ ಕೂಡ 3 ಗುಣಗಳ ಐಹಿಕ ತ್ರಿಗುಣಗಳಿದೆಯಲ್ಲ, ಅದು ಮತ್ತೆ ಅದರ ಜೊತೆ ನಡೆಯುವಂಥ ಕ್ರಿಯೆಗಳಿಗೆ ಅವನು ಹೇಗೆ ಸಂಬಂಧಪಟ್ಟಿದ್ದಾನೆ, ಅಥವಾ ಒಂದು ವೇಳೆ ಅದು ಲೀಲೆನೇ ಆಗಿದ್ರೆ ಕೂಡ ಬದಲಾವಣೆನೇ ಇಲ್ದವನ ಕ್ರಿಯೆಗಳು ಹೇಗೆ ಸಂಭವಿಸುತ್ತೆ, ಮತ್ತೆ ಪ್ರಕೃತಿ ಗುಣಗಳೇ ಇಲ್ಲದೆ ಗುಣಗಳ ಪ್ರದರ್ಶನ ಹೇಗೆ ಆಗತ್ತೆ ಅನ್ನೋದು ಪ್ರಶ್ನೆ ಮಾಡಿದ್ರು. ಇಲ್ಲಿ ಮುಂದುವರೆದು ಹೇಳ್ತಾರೆ, ಹುಡುಗರು ಏನು ಮಾಡ್ತಾರೆ, ಬೇರೆ ಹುಡುಗರ ಜೊತೆ ಬೇರೆ ಬೇರೆ ರೀತಿಯ ಆಟಗಳನ್ನು ಆಡಬೇಕು ಅಂತ ಅವರಿಗೆ ಉತ್ಸಾಹ ಇರುತ್ತೆ. ಯಾಕೆ ಅಂತಂದರೆ ಅವರು ಆಸೆ ಇರುತ್ತೆ ಅವರಿಗೆ, ಆ ಆಸೆಯಿಂದ ಅವರು ಪ್ರೋತ್ಸಾಹಿತರಾಗ್ತಾರಲ್ವಾ. ಈಗೇನೋ ಒಂದು ಆಟ ಆಡಬೇಕು ಅನ್ನೋದು ಮನಸ್ಸಲ್ಲಿ ಇದ್ದರೆ ತಾನೇ ಆಟ ಆಡೋದಕ್ಕೆ ಬರೋದು. ಸೊ ಇಲ್ಲಿ ಭಗವಂತನಿಗಂತ ಆಸೆಗಳೇ ಇರೋದಿಲ್ಲ. ಯಾಕೆ ಅಂತಂದರೆ ಅವನು ಸ್ವಯಂ ತೃಪ್ತನಾಗಿದ್ದಾನೆ. ಈಗ ಹೊಟ್ಟೆ ತುಂಬ ತುಂಬಿರೋನಿಗೆ ಊಟ ಮಾಡಬೇಕು ಅನ್ನೋವಂಥ ಇಚ್ಛೆ ಬರುತ್ತಾ? ಇಲ್ಲ, ಅವನಿಗೆ ಆಲ್ರೆಡಿ ಹೊಟ್ಟೆ ತುಂಬೋಗ್ಬಿಟ್ಟಿರುತ್ತೆ, ಸಾಕಪ್ಪ ಅನ್ಸ್ಬಿಟ್ಟಿರುತ್ತೆ. ಆ ರೀತಿ ಇದ್ದರೆ ಮತ್ತು ಹೇಗೆ ಅವನು ಊಟ ಮಾಡೋದಕ್ಕೆ ಸಾಧ್ಯ ಅಲ್ವಾ? ಅದೇ ರೀತಿ ಈಗ ಚಿಕ್ಕ ಮಕ್ಕಳಲ್ಲಿ ಆಸೆ ಇರುತ್ತೆ, ನಾನು ಈ ಆಟ ಆಡಬೇಕು, ಆ ಆಟ ಆಡಬೇಕು ಅಂತಂದ್ಬಿಟ್ಟು. ಅದರಿಂದ ಅವರಿಗೆ ಒಂಥರ ಆಡಬೇಕು ಅನ್ನುವಂಥ ಪ್ರೋತ್ಸಾಹ ಇರುತ್ತೆ, ಒಳಗಡೆಯಿಂದನೇ ಆಸೆ ಇರೋದ್ರಿಂದ. ಆದರೆ ಭಗವಂತನಿಗೆ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದರೆ ಅವನು ತೃಪ್ತನಾಗ್ಬಿಟ್ಟಿದ್ದಾನೆ, ಮತ್ತು ಎಲ್ಲ ಕಾಲಕ್ಕೂ ಕೂಡ ಎಲ್ಲದರಿಂದಲೂ ಕೂಡ ವಿಮುಕ್ತನಾಗಿದ್ದಾನೆ. ಅವನು ಯಾವ್ರಿಗೂ ಅಟ್ಯಾಚ್ಮೆಂಟ್ ಇಟ್ಕೊಂಡಿಲ್ಲ, ಎಲ್ಲದರಿಂದ ವಿಮುಕ್ತನಾಗಿದ್ದಾನೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಅದನ್ನು ಮಾಡೋಕ್ಕೂ ಒಂದು ಆಸೆ ಇದ್ದರೆ ತಾನೇ ಮಾಡಬೇಕು. ಅವನೇ ಆಲ್ರೆಡಿ ಆತ್ಮತೃಪ್ತ ಸಂತೃಪ್ತನಾಗಿದ್ದಾನೆ ಅಂತಂದಮೇಲೆ, ಮತ್ತು ಎಲ್ಲದರಿಂದನೂ ಕೂಡ ವಿಮುಕ್ತನಾಗಿದ್ದಾನೆ ಅಂತಂದಮೇಲೆ ಹೇಗಿದು ನಡೀತಾ ಇದೆ ಅನ್ನೋ ರೀತಿಯಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ದೇವೋತ್ತಮ ಪರಮಪುರುಷನು ಅದ್ವಿತೀಯ ಏಕನಾದ್ದರಿಂದ ಅವನ ಹೊರತಾಗಿ ಬೇರೆ ಯಾವುದೂ ಅಸ್ತಿತ್ವದಲ್ಲಿರುವುದು ಸಾಧ್ಯತೆ ಇಲ್ಲ. ಬೆಂಕಿಯು ಉಷ್ಣವಾಗಿ ಮತ್ತು ಬೆಳಕಾಗಿ ತನ್ನನ್ನು ವಿಸ್ತರಿಸಿಕೊಳ್ಳುವಂತೆ ಭಗವಂತನು ಅನಂತ ರೂಪದಲ್ಲಿ ಸ್ವಾಂಶ ವಿಸ್ತರಣೆಗಳ ಅಂತೆಯೇ ವಿಭಿನ್ನಾಂಶ ವಿಸ್ತರಣೆಗಳ ತನ್ನ ಶಕ್ತಿಗಳಿಂದ ಸ್ವಯಂ ವಿಸ್ತರಗೊಳ್ಳುತ್ತಾನೆ. ಸ್ವಯಂ ಭಗವಂತನ ಹೊರತಾಗಿ ಬೇರೆ ಯಾವುದರ ಅಸ್ತಿತ್ವವು ಇಲ್ಲದಿರುವುದರಿಂದ ಯಾವುದೇ ವಸ್ತುವಿನೊಂದಿಗಿರುವ ಭಗವಂತನ ಸಂಘವು ಆತನೊಂದಿಗಿನ ಆತನ ಸಂಘವನ್ನೇ ಅಭಿವ್ಯಕ್ತಿಸುತ್ತದೆ. ಭಗವದ್ಗೀತೆಯಲ್ಲಿ 9ನೇ ಅಧ್ಯಾಯ 4ರಲ್ಲಿ ಭಗವಂತ ಹೇಳುತ್ತಾನೆ, ಮಯಾ ತತಮಿದಂ ಸರ್ವಂ ಜಗದವ್ಯಕ್ತ ಮೂರ್ತಿನ ಮತ್ ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷು ಅವಸ್ಥಿತಃ. ನೋಡಿ, ಇಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ ಅಂತಂದರೆ, ದೇವೋತ್ತಮ ಪರಮಪುರುಷ ಇದ್ದಾನಲ್ಲ, ಅವನು ಅದ್ವಿತೀಯ ಏಕ, ಎರಡೂ ಆಗಿದ್ದಾನೆ. ಅವನು ಹೊರತಾಗಿ ಬೇರೆ ಏನೂ ಇಲ್ಲ, ಎಲ್ಲವೂ ಅವನೇ,
ಅವನು ಬಿಟ್ಟರೆ ಬೇರೇನೂ ಇಲ್ಲ, ಅವನೇ ಎಲ್ಲ ಅನ್ನೋದು. ಅಂದರೆ ಅವನು ಅದ್ವಿತೀಯನೂ ಆಗಿದ್ದಾನೆ ಮತ್ತು ಏಕ ಕೂಡ ಆಗಿದ್ದಾನೆ. ಇದನ್ನು ಬಿಟ್ಟು ಬೇರೆ ಯಾವುದೂ ಇರೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ನೀವು ಒಂದು ಮರ ತಗೊಳ್ತೀರಾ, ಒಂದು ಗಿಡ ತಗೊಳ್ತೀರಾ, ಒಂದು ವಸ್ತು ತಗೊಳ್ತೀರಾ, ಒಂದು ಜೀವಿನೇ ತಗೊಳ್ತೀರಾ, ಎಲ್ಲವೂ ಕೂಡ ಭಗವಂತನೇ ಅಂತಂದ್ಬಿಟ್ಟು ಇದರ ಅರ್ಥ. ಭಗವಂತನನ್ನು ಬಿಟ್ಟು ಬೇರೆ ಏನೂ ಇಲ್ಲ ಇಲ್ಲಿ ಅಂತ. ಹೇಗಿದನ್ನು ಅರ್ಥ ಮಾಡ್ಕೊಳ್ಳೋದು ಅಂತಂದರೆ, ಈಗ ಬೆಂಕಿ ಅನ್ನೋದಿದೆಯಲ್ವಾ, ಅದು ಏನು ಮಾಡುತ್ತೆ, ಉಷ್ಣ ಅಂತಂದರೆ ನಮಗೆ ಗೊತ್ತಾಗುತ್ತೆ, ಬಿಸಿ ತಗಲುತ್ತೆ. ಆ ಬಿಸಿ ಅಂದರೆ ಆ ಉಷ್ಣ ಮತ್ತು ಬೆಳಕು ಎರಡೂ ಆಗಿ ತನ್ನನ್ನು ತಾನು ವಿಸ್ತರಣೆ ಮಾಡಿಕೊಳ್ತಾ ಹೋಗುತ್ತೆ. ಆಯಿತಾ. ಈಗ ಅಲ್ಲಿ ಬೆಂಕಿ ಇದೆ ಅನ್ನೋದು ನಮಗೆ ಹೇಗೆ ಗೊತ್ತಾಗುತ್ತೆ, ಅಲ್ಲಿ ಬಿಸಿ ಅಂದರೆ ಉಷ್ಣ ಇರುತ್ತೆ, ಸುಡುವಂಥ ಒಂದು ಗುಣ ಇರುತ್ತೆ. ಆಮೇಲೆ ಬೆಳಕು, ಅದು ತೋರುವಂಥ ಬೆಳಕಿನಿಂದ ನಮಗೆ ಗೊತ್ತಾಗುತ್ತೆ ಅಲ್ವಾ. ಆ ರೀತಿ ಬೆಂಕಿ ಅನ್ನೋದು ಉಷ್ಣ ಮತ್ತು ಬೆಳಕಾಗಿ ತನ್ನನ್ನು ತಾನು ಹೇಗೆ ವಿಸ್ತರಣೆ ಮಾಡಿಕೊಳ್ಳುತ್ತೋ, ಹಾಗೆ ಭಗವಂತ ಕೂಡ ಅನಂತ ರೂಪದಲ್ಲಿ, ಬೇಕಾದಷ್ಟು ರೂಪದಲ್ಲಿ ಸ್ವಾಂಶ ವಿಸ್ತರಣೆಗಳೂ ಆಗ್ತಾನೆ. ವಿಭಿನ್ನ ವಿಸ್ತರಣೆಗಳು ಅಂದರೆ ಬೇರೆ ಬೇರೆ ತನ್ನ ಶಕ್ತಿಗಳಿದೆಯಲ್ಲ, ಅದರಿಂದ ತನ್ನನ್ನು ತಾನು ಬೇರೆ 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 ರೀತಿಯಲ್ಲಿ ವಿಸ್ತರಣೆ ಮಾಡ್ಕೊಂಡಿರ್ತಾನೆ. ಈಗ ಒಂದು ಜಡ ವಸ್ತು ಇದ್ರೂ ಕೂಡ ಅದು ಭಗವಂತನ ಒಂದು ವಿಸ್ತರಣೆನೇ, ಅದು ಭಗವಂತನ ಒಂದು ಅಂಶನೇ. ಒಂದು ಜೀವಿ ಆಗಿದ್ರೂ ಕೂಡ ಅದು ಭಗವಂತನ ಒಂದು ವಿಸ್ತರಣೆನೇ, ಅದು ಭಗವಂತನ ಒಂದು ಅಂಶನೇ. ಸ್ವಯಂ ಭಗವಂತನನ್ನು ಬಿಟ್ಟು ಈ ಜಗತ್ತಲ್ಲಿ ಬೇರೆ ಏನೂ ಇಲ್ಲ. ನಾವು ಅಂದ್ಕೊಳ್ತೀವಿ ನಾನು ಬೇರೆ, ಅವನು ಬೇರೆ, ಭಗವಂತ ಬೇರೆ. ಅಂದರೆ ಎಲ್ಲವೂ ಅವನಿಂದನೇ ಬಂದಿರೋದ್ರಿಂದ ಎಲ್ಲವೂ ಅವನೇ ಅಂತ ನಾವು ತಿಳ್ಕೋಬೇಕು. ಅವನನ್ನು ಬಿಟ್ಟು ಬೇರೆ ಏನೂ ಇಲ್ಲ. ಆಯಿತಾ. ಆ ರೀತಿ ನಾವು ಅರ್ಥ ಮಾಡ್ಕೋಬೇಕು. ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಭಗವಂತ, ಏನು ಹೇಳ್ತಾನೆ, ಮಯಾ ತತಮಿದಂ ಸರ್ವಂ, ಅಂದರೆ ವಿಶ್ವಸ್ಥಿತಿಯ ಪೂರ್ಣ ಅಭಿವ್ಯಕ್ತಿ. ಅಂದರೆ ಏನು, ನಾನು ಅವ್ಯಕ್ತ ಸ್ವರೂಪದಲ್ಲಿ, ಅಂದರೆ ನಾನು ಯಾರಿಗೂ ಕಾಣಿಸ್ಕೊಳ್ದೇ ಇರುವಂತಹ ಒಂದು ಸ್ವರೂಪದಲ್ಲಿ ನಾನು ಎಲ್ಲ ಕಡೆಯೂ ಕೂಡ ವಿಸ್ತಾರಗೊಂಡಿದ್ದೀನಿ, ವ್ಯಾಪಿಸಿದ್ದೀನಿ. ನಿರಾಕಾರ ಲಕ್ಷಣದಲ್ಲಿ, ಅಂದರೆ ಯಾವುದೇ ಆಕಾರ ಇಲ್ಲದೆ ಇರುವಂಥ ಲಕ್ಷಣದಲ್ಲಿ ಎಲ್ಲವೂ ಕೂಡ ಭಗವಂತನ ವಿಸ್ತರಣೆನೇ ಆಗಿದೆ. ಮತ್ತು ಎಲ್ಲ ವಸ್ತುಗಳೂ ಕೂಡ ಭಗವಂತನಲ್ಲೇ ನೆಲೆಸಿದೆ. ಆದರೂ ಕೂಡ ಭಗವಂತ ಅವುಗಳಲ್ಲಿ ಇಲ್ಲ. ಅಚಿಂತ್ಯ ಭೇದ ತತ್ವ ಅಂತ ಹೇಳ್ತಾರೆ. ಅಂದರೆ ಭಗವಂತ ಸ್ವಯಂ ಅವನು ಒಂದೂ ಕೂಡ ಮತ್ತು ಭಿನ್ನ ಕೂಡ ಅಂತ ಹೇಳ್ತಾರೆ. ಅಂದರೆ ಎಲ್ಲವೂ ಕೂಡ ಭಗವಂತನ ವಿಸ್ತರಣೆನೇ, ಎಲ್ಲವೂ ಕೂಡ ಭಗವಂತನಲ್ಲೇ ನೆಲೆಸಿದೆ. ಆದರೂ ಕೂಡ ಭಗವಂತ ಅವುಗಳಲ್ಲಿ ಇಲ್ಲ ಅಂತ ಹೇಳ್ತಾರೆ. ಅದು ಭಗವಂತನ ಸಂಯೋಗ ಮತ್ತು ವಿಯೋಗ, ಇದರ ಸಿದ್ಧಿ ಅಂತ ಹೇಳ್ತಾರೆ. ಭಗವಂತ ಎಲ್ಲದರಿಂದ ವಿಯೋಜಿತನಾಗಿದ್ದರೂ ಕೂಡ ಎಲ್ಲಕ್ಕೂ ಕೂಡ ಸಂಯೋಜಿತನಾಗಿದ್ದಾನೆ. ನೋಡಿ, ಎಲ್ಲವೂ ಅವನೇ ಆದರೂ ಅವನು ಅದರಿಂದ ಭಿನ್ನವಾಗಿರ್ತಾನೆ ಅಂತ ಅರ್ಥ. ಇದು ತುಂಬಾ ಸ್ವಲ್ಪ ಡೀಪ್ ಆಗಿರುವಂಥ ವಿಷಯ. ಇದು ನಾವು ಕೂತ್ಕೊಂಡು ಸ್ವಲ್ಪ ಅದ್ರ ಬಗ್ಗೆ ಆಲೋಚನೆ ಮಾಡಿದಾಗ ನಮಗೆ ಇದು ಭೇದನೂ ಹೌದು, ಒಂದೂ ಹೌದು ಅನ್ನೋದು ಹೇಗೆ ಅನ್ನೋದು ನಮಗೆ ಗೊತ್ತಾಗತ್ತೆ. ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಐಹಿಕ ತ್ರಿಗುಣಗಳಿದೆಯಲ್ಲ, ಅದರ ಸ್ವಾಶ್ರಿತ ಶಕ್ತಿಯಿಂದಾಗಿ ಭಗವಂತ ಈ ಒಂದು ವಿಶ್ವದ ಸೃಷ್ಟಿಗೆ ಕಾರಣನಾಗಿದ್ದಾನೆ. ಯಾಕಂದರೆ ಅವನಿಂದನೇ ಬಂದಿರುವಂತಹ ಒಂದು ಶಕ್ತಿಯಿಂದ ಆ ಒಂದು ವಿಶ್ವ ಸೃಷ್ಟಿಯಾಗಿದೆ. ಅದಕ್ಕೋಸ್ಕರ ಅವನು ಕಾರಣನಾಗಿದ್ದಾನೆ. ಸೊ ಅದಕ್ಕೋಸ್ಕರ ಭಗವಂತ ಏನು ಮಾಡ್ತಾನೆ, ಸೃಷ್ಟಿಯನ್ನು ಪಾಲನೆ ಕೂಡ ಮಾಡ್ತಾನೆ. ಅಷ್ಟೇ ಅಲ್ಲದೆ ಅವನು ಮತ್ತೆ ಮತ್ತೆ ಲಯವನ್ನು ಕೂಡ ಮಾಡ್ತಾನೆ. ಅಂದರೆ ಅವನೇ ಈ ಸೃಷ್ಟಿಗೆ ಕಾರಣ, ಪಾಲನೆ ಮಾಡುವಂಥವನು ಅವನೇ, ಲಯ ಮಾಡುವಂಥವನು ಅವನೇ ಅನ್ನೋದು ಇದರ ಅರ್ಥ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಅನುಕರಣೆಯಿಂದ ಭಗವಂತನೊಂದಿಗೆ ಒಂದಾಗುವ ಭ್ರಮಾತ್ಮಕ ಯೋಚನೆಗಳಿಂದ ಪ್ರಚೋದಿತರಾದ ಜೀವಿಗಳಿಗಾಗಿ ಭಗವಂತನು ಈ ಪ್ರಾಪಂಚಿಕ ವಿಶ್ವವನ್ನು ಸೃಷ್ಟಿಸಿದ್ದಾನೆ. ಬದ್ಧಾತ್ಮರ ಹೆಚ್ಚಿನ ಗೊಂದಲಕ್ಕಾಗಿ ಐಹಿಕ ತ್ರಿಗುಣಗಳಿವೆ. ಮಾಯಾಶಕ್ತಿಯಿಂದ ಗೊಂದಲಕ್ಕೊಳಗಾದ ಬದ್ಧಜೀವಿಯು ತನ್ನ ಆಧ್ಯಾತ್ಮಿಕ ಅನನ್ಯತೆಯ ಮರವಿನಿಂದಾಗಿ ತನ್ನನ್ನು ಐಹಿಕ ಸೃಷ್ಟಿಯ ಒಂದು ಅಂಗವೆಂದು ಪರಿಗಣಿಸುತ್ತಾನೆ. ತನ್ಮೂಲಕ ಜನ್ಮ ಜನ್ಮಾಂತರಗಳಲ್ಲಿ ಐಹಿಕ ಕ್ರಿಯೆಗಳಲ್ಲಿ ಸಿಲುಕಿಕೊಳ್ಳುತ್ತಾನೆ. ಸ್ವಯಂ ಭಗವಂತನಿಗೋಸ್ಕರ ಈ ಐಹಿಕ ಜಗತ್ತು ಇರುವುದಲ್ಲ, ಬದಲಾಗಿ ದೈವ ಪ್ರದತ್ತವಾದ ಅತ್ಯಲ್ಪ ಸ್ವಾತಂತ್ರ್ಯದ ದುರುಪಯೋಗದಿಂದ ನಿಯಾಮಕರಾಗ ಬಯಸುವ ಬದ್ಧಾತ್ಮರಿಗೋಸ್ಕರವೇ ಇದೆ. ಹೀಗೆ ಬದ್ಧಾತ್ಮರು ಪುನರಾವರ್ತಿತವಾಗುವ ಜನನ ಮರಣಗಳಿಗೆ ಅಧೀನರಾಗುತ್ತಾರೆ. ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ಯಾಕೆ ಈ ಒಂದು ವಿಶ್ವ ಸೃಷ್ಟಿ ಆಗಿದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ.
ಏನು ಅಂದರೆ ಭಗವಂತನಿಗೆ ಅನುಕರಣೆ ಮಾಡೋರು ಇರ್ತಾರೆ. ಓ ನಾನು ಭಗವಂತನ ಥರ ಆಗಬೇಕು ಅನ್ನೋ ಯೋಚನೆಗಳು ಬರುತ್ತಲ್ಲ, ಅದಕ್ಕೋಸ್ಕರ ಭಗವಂತ ಈ ಒಂದು ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದಾನೆ. ಯಾಕಂದರೆ ಆಧ್ಯಾತ್ಮಿಕ ಜಗತ್ತಿಗೆ ಒಡೆಯ ನನ್ನ ಒಂದು ಸಾಮ್ರಾಜ್ಯದಲ್ಲಿ ಬೇರೆ ಯಾರು ಈ ಒಡೆತನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ನಿನಗೆ ಆ ರೀತಿ ಮನಸ್ಸು ಬಂದಿದೆ ಅಂತಂದಮೇಲೆ ಆಯಿತು, ನಿನಗೆ ಅಂತ ಒಂದು ಚಿಕ್ಕ ಜಾಗವನ್ನು ಸೃಷ್ಟಿ ಮಾಡಿಕೊಡ್ತೀನಿ, ಅಲ್ಲಿ ನೀನು ಬೇಕಾದರೆ ಹೋಗಿ ನಿನ್ನ ಏನು ಬೇಕೋ ಮಾಡ್ಕೋ ಅಂತ ಅಂದ್ಬಿಟ್ಟು ಈ ಜಗತ್ತನ್ನು ಸೃಷ್ಟಿ ಮಾಡಿದಾನೆ. ಆಯಿತಾ, ನಾವೆಲ್ಲರೂ ಕೂಡ ಒಡೆತನವನ್ನು ಬಯಸಿದ್ವಿ, ಅದಕ್ಕೆ ನಾವಿಲ್ಲಿರೋದೀಗ. ಆದರೆ ಏನೋ ಆ ಭಗವಂತನ ಗುರುವಿನ ಕೃಪೆಯಿಂದ ನಮಗೆ ನಾನು ಮಾಡಿರೋ ತಪ್ಪು ಅನ್ನೋದು ಗೊತ್ತಾಗ್ತಾ ಇದೆ. ಆದರೆ ಇನ್ನೂ ಕೆಲವರಿಗೆ ಇನ್ನೂ ಆ ತಪ್ಪಿನ ಅರಿವು ಕೂಡ ಆಗಿಲ್ಲ. ಆಯಿತಾ, ಅದಕ್ಕೋಸ್ಕರ ಇಲ್ಲೇನು ಮಾಡ್ತಾನೆ, 3 ಗುಣಗಳಿಂದ ತುಂಬಿರುವಂಥ ಈ ಐಹಿಕ ಜಗತ್ತಿಗೆ ನಮ್ಮನ್ನು ತಗೊಂಡು ಬಂದು ಹಾಕ್ತಾನೆ. ಆಯ್ತಪ್ಪ, ಯಾಕಂದರೆ ನಮಗೊಂದು ಸ್ವಲ್ಪ ಸ್ವಾತಂತ್ರ್ಯವನ್ನು ಕೂಡ ಕೊಡ್ತಾನೆ. ಆಯಿತು, ನಿನಗಿಷ್ಟ ಅಲ್ವಾ, ನೀನು ಅನುಭವಿಸ್ಕೊ ಅಂತಂದ್ಬಿಟ್ಟು. ನಾವು ಯಾವಾಗ ಒಡೆತನವನ್ನು ಬಯಸಿ ನಮ್ಮ ಸ್ವಾತಂತ್ರ್ಯವನ್ನು ಇಲ್ಲಿ ದುರುಪಯೋಗ ಪಡಿಸ್ಕೊಳ್ತೀವೋ ನೋಡಿ, ಇಲ್ಲಿಗೆ ಬಂದು ಅದನ್ನು ತಿದ್ದುಕೊಳ್ಳಿ ಅಂತಲೂ ಮಾಡಿದ್ದಾನೆ. ಆಯಿತಾ, ಯಾಕೆ ಅಂತಂದರೆ ಈ ಒಂದು ಐಹಿಕ ಪ್ರಪಂಚದಲ್ಲಿ ಸ್ವಲ್ಪ ಮಟ್ಟಿಗಾದರೂ ನೀನು ಹೋಗಿ ನಿನ್ನ ಆಸೆಯನ್ನು ಪೂರೈಸ್ಕೋ, ನೀನಿಲ್ಲಿ ಒಡೆತನವನ್ನು ಅನುಭವಿಸು. ಇಲ್ಲಿ ಬೇಕಾದರೆ ನೀವು ಒಂದು ಚಿಕ್ಕ ಮಗುವಿನಿಂದ ಒಂದು ವಯಸ್ಸಾಗಿರುವಂಥ ಸಾಯುವಂಥ ಮುದುಕರು ಯಾರಾದರೂ ಇರಲಿ, ಅಲ್ಲಿವರೆಗೂ ಹೋಗಿ ಕೇಳಿ. ನಾನು ಹೇಳ್ದಂಗೆ ಅವ್ರು ಕೇಳಬೇಕು ಅಂತಲೇ ನಮಗೆ ಬರೋದು. ಚಿಕ್ಕ ಮಗು ನೋಡಿ ಹಠ ಮಾಡುತ್ತೆ, ನಾನು ಹೇಳಿದ್ದೆ ಮಾಡಬೇಕು ಅಂತ. ವಯಸ್ಸಾದ್ಮೇಲೆ ನೋಡಿ, ಅವರು ನಾನು ಹೇಳಿದ್ದೆ. ಈಗ ಯೌವನದಲ್ಲಿರೋ ಅಂಥವ್ರನ್ನ ಕೇಳಿ, ತಂದೆ ಮಾತನ್ನು ಕೇಳಲ್ಲ, ನಾನು ಹೇಳ್ದಂಗೆ ನೀವು ಕೇಳಿ ಅಂತ ಮಕ್ಕಳು ಹೇಳುವಂಥ ಒಂದು ಪರಿಸ್ಥಿತಿಲಿದ್ದೀವಿ. ಅಂದರೆ ಅಷ್ಟೊಂದು ನಾವು ಮರೆತೋಗಿ ಬದ್ಧತನಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಆಯಿತಾ, ಆದರೆ ಭಗವಂತ ಇಲ್ಲಿ ಒಂದು ಚಾನ್ಸ್ ಕೊಡ್ತಾನೆ. ಆಮೇಲೆ ನಮಗೆ ಏಟು ಮೇಲೆ ಏಟು ಕೊಟ್ಟು ನಮ್ಮನ್ನು ತಿದ್ದುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾನೆ. ಆ ಕೆಲಸವನ್ನು ನಮಗೆ ಇಲ್ಲಿ ಇರುವಂಥ ಬಹಿರಂಗ ಶಕ್ತಿ ಅಂದರೆ ಮಾಯಾಶಕ್ತಿ ಅಂತ ಹೇಳ್ತೀವಲ್ವಾ, ಅದು ನಮಗೆ ಒಂದೊಂದೇ ಶಿಕ್ಷೆಗಳನ್ನು ಕೊಟ್ಟು, ಅಂದರೆ ಜೀವನದಲ್ಲಿ ಬರುತ್ತಲ್ಲ ನಮಗೆ ಕಷ್ಟಗಳು, ದುಃಖಗಳು, ನೋವುಗಳು, ಇದೆಲ್ಲ ಏನು ಅಂತಂದರೆ ನಮ್ಮನ್ನು ತಿದ್ದೋದಕ್ಕೆ ಮಾಡ್ತಾ ಇರುವಂಥದ್ದು. ಆಯಿತಾ, ಒಂದೊಂದೇ ಹೇಳ್ತಾ ನಮ್ಮನ್ನು ಸರಿಯಾದ ದಾರಿಗೆ ತರಬೇಕು ಅಂತ ಮಾಡೋದು. ಆದರೆ ನಾವು ಕೂಡ ತುಂಬಾ ಸ್ಟ್ರಾಂಗ್ ಅದರಲ್ಲಿ. ಏನು, ನಾನು ಒಡೆತನವನ್ನು ಅನುಭವಿಸ್ಲೇಬೇಕು ಅಂತ ನಮ್ಮ ಮನಸ್ಸಲ್ಲಿ ಗಟ್ಟಿಯಾಗಿ ಇಟ್ಕೊಂಡು ಬಂದಿರ್ತೀವಿ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಮತ್ತೆ ಜನ್ಮ ತಗೊಳ್ತಾ ಇರ್ತೀವಿ, ಮತ್ತೆ ನಾವು ಸಾಯ್ತಿರ್ತೀವಿ, ಹುಟ್ತಿರ್ತೀವಿ. ಯಾಕೆ ಅಂತಂದರೆ ನಮ್ಮಲ್ಲಿ ಯಾವಾಗವರೆಗೂ ಆ ಒಡೆತನದ ಭಾವ ಹೋಗಿ ಭಗವಂತನ ಸೇವಕ ಅನ್ನುವಂಥ ಭಾವನೆ ಬರೋದಿಲ್ವೋ ಅಲ್ಲಿವರೆಗೂ ಮಾಯೆ ನಮ್ಮನ್ನು ಬಿಡೋದಿಲ್ಲ. ಆಯಿತಾ, ಸೊ ಭಗವಂತನಿಗೋಸ್ಕರ ಈ ಜಗತ್ತು ಸೃಷ್ಟಿಯಾಗಿರುವಂಥದ್ದಲ್ಲ, ಇದೆಲ್ಲ ನಮಗೋಸ್ಕರ ಆಗಿರುವಂಥದ್ದು, ನಮ್ಮ ಬದ್ಧಾತ್ಮರಿಗೋಸ್ಕರ. ಯಾಕಂದರೆ ನಾವು ನಮಗೆ ಕೊಟ್ಟಂಥ ಒಂದು ಸ್ವಾತಂತ್ರ್ಯವನ್ನು ದುರುಪಯೋಗ ಪಡಿಸ್ಕೊಂಡು ನಾವೇ ನಿಯಾಮಕರಾಗಬೇಕು, ನಾವೇ ಒಡೆಯರಾಗಬೇಕು, ನಾನೇ ಒಡೆತನದಲ್ಲಿರಬೇಕು ಅನ್ನುವಂಥ ಭಾವನೆ ನಮ್ಮಲ್ಲಿ ಬಂದಿರೋದಕ್ಕೋಸ್ಕರ ಅದಕ್ಕೆ ನಾವು ಜನನ ಮರಣಕ್ಕೆ ಒಳಗಾಗಿದ್ದೀವಿ. ಇದು ಬೇಕಾದಷ್ಟು ಸರಿ ಬಂದಿದೆ. ಸೊ ಮತ್ತೆ ನಾವು ನೆನಪಿಸ್ಕೊಂಡ್ರೆ ಅಟ್ಲೀಸ್ಟ್ ನಮಗೆ ನಾನು ಯಾರು ಅನ್ನೋದು ನಮಗೆ ಗೊತ್ತಾಗ್ತಾ ಇರಬೇಕು. ನಾನು ಯಾವತ್ತೂ ಒಡೆಯಲ್ಲ, ನಾವು ಆ ಭಗವಂತನ ದಾಸರ ಆಗಬೇಕು ಅನ್ನೋದು ಇದರ ಅರ್ಥ. ಆಯಿತಾ, ಒಡೆತನವನ್ನು ಬಿಟ್ಟು ನಾವು ದಾಸ್ಯತ್ವವನ್ನು ಸ್ವೀಕಾರ ಮಾಡಬೇಕು. ಅದು ಯಾರ ದಾಸತ್ವ, ಯಾರೋ ಮನುಷ್ಯರ ದಾಸತ್ವ ಅಲ್ಲ, ಆ ಭಗವಂತನ ದಾಸತ್ವವನ್ನು ನಾವು ಸ್ವೀಕರಿಸಬೇಕು ಅನ್ನೋದನ್ನು ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.